ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಅವಳು ವಿಧವೆ. ಒಂದು ದಿನ ಅವಳು ಬಾಳೆ ತೋಟದಲ್ಲಿ ನಿಂತಿದ್ದಳು. ಇದಲ್ಲದೆ ಮಳೆ ಬರುತ್ತಿತ್ತು. ಅವಳ ಹಳ್ಳಿಯ ಒಬ್ಬ ಯುವಕ ಕೂಡ ಅವಳೊಂದಿಗೆ ನಿಂತಿದ್ದನು. ಅವಳು ಮಳೆಯಲ್ಲಿ ಒದ್ದೆಯಾಗುತ್ತಿರುವುದನ್ನು ನೋಡಿ ಅವನು ಕೆಲವು ಬಾಳೆ ಎಲೆಗಳನ್ನು ಕಿತ್ತು ಅವಳ ತಲೆಯ ಮೇಲೆ ಇಟ್ಟನು. ಮೇಲಿನಿಂದ ಬರುವ ಮಳೆಹನಿಗಳು ಅವಳ ಮೇಲೆ ಬೀಳಲು ಬಿಡಲಿಲ್ಲ. ಇಬ್ಬರು ಒಂದೇ ಸ್ಥಳದಲ್ಲಿ ನಿಂತಿದ್ದರು. ನಿಧಾನವಾಗಿ ಅವನು ಅವಳ ಕಡೆಗೆ ಬರಲು ಪ್ರಾರಂಭಿಸಿದನು. ನಂತರ ಅವನು ಅವಳ ಕೆನ್ನೆಗೆ ಮುತ್ತಿಟ್ಟನು. ನಿಜವಾಗಿಯೂ ಅಲ್ಲಿ ಏನಾಯಿತು? ಈ ನೈಜ ಘಟನೆಯನ್ನು ಪೂರ್ಣ ವಿವರವಾಗಿ ನೀವು ತಿಳಿದುಕೊಳ್ಳಲು ಬಯಸಿದರೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಆಗ ಮಾತ್ರ ನಿಮಗೆ ಸಂಪೂರ್ಣ ಕತೆ ಅರ್ಥವಾಗುತ್ತದೆ. ಫ್ರೆಂಡ್ಸ್, ಈ ಘಟನೆ ಮಹಾರಾಷ್ಟ್ರದ ನಂದದ್ ಜಿಲ್ಲೆಯ ಹಳ್ಳಿಯಲ್ಲಿ ಸಂಭವಿಸಿದೆ. ಆ ಗ್ರಾಮದಲ್ಲಿ ಮಾಧವಿ ಎಂಬ ಹುಡುಗಿ ಇದ್ದಳು. ಅವಳಿಗೆ 27 ವರ್ಷ. ಅವಳು 2 ವರ್ಷಗಳ ಹಿಂದೆ ಕಿಶೋರ್ ಎಂಬ ಯುವಕನನ್ನು ಮದುವೆಯಾಗಿದ್ದಳು. ಅವಳ ಪತಿ ಕಿಶೋರ್ ಅವರ ಗ್ರಾಮದಲ್ಲಿ 3 ಎಕರೆ ಕೃಷಿ ಭೂಮಿಯನ್ನು ಹೊಂದಿದ್ದಾನೆ. ಅವಳ ಪತಿ ತುಂಬಾ ಪ್ರಾಮಾಣಿಕ ವ್ಯಕ್ತಿ. ಅವನು ತನ್ನ ಸ್ವಂತ ಶ್ರಮದಿಂದ ಬದುಕುತ್ತಿದ್ದಾನೆ. ಅವನು ದಿನವಿಡೀ ತನ್ನ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಾ ತನ್ನ ಹೆಂಡತಿ ಮಾಧವಿಯನ್ನು ಸಹ ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದನು. ಅವನು ಅವಳಿಗೆ ಎಂದಿಗೂ ಯಾವುದೇ ತೊಂದರೆ ಕೊಡುತ್ತಿರಲಿಲ್ಲ. ಆದರೆ ವಿಧಿ ಬರಹಕ್ಕೆ ಅವರ ಸಾಮೀಪ್ಯ ಇಷ್ಟವಾಗಲಿಲ್ಲ. ಆದ್ದರಿಂದ ಕೊರೋನಾ ಸಾಂಕ್ರಾಮಿಕ ಸಮಯದಲ್ಲಿ ಅವಳ ಪತಿ ಕಿಶೋರ್ಗೆ ಕೊರೋನಾ ಬಂತು. ಆ ಸಮಯದಲ್ಲಿ ಕಿಶೋರ್ ತನ್ನ ಹೆಂಡತಿಯನ್ನು ತನ್ನ ಬಳಿಗೆ ಬರಲು ಬಿಡಲಿಲ್ಲ. ಅವನನ್ನು ಗವರ್ನಮೆಂಟ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಮಾಧವಿಯ ಪೋಷಕರು ಸಹ ಅವನನ್ನು ನೋಡಲು ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಅದೇ ರೀತಿ ವೈದ್ಯರು ಮಾಧವಿಯನ್ನು ಅಲ್ಲಿಗೆ ಬರಲು ಬಿಡಲಿಲ್ಲ. ಇದರಿಂದಾಗಿ ಮಾಧವಿ ತುಂಬಾ ಅಸಮಾಧಾನಗೊಂಡಿದ್ದಳು. ಅವಳಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಅವಳು ನಿಜವಾಗಿಯೂ ಹುಚ್ಚಿಯಂತೆ ವರ್ತಿಸಲು ಪ್ರಾರಂಭಿಸಿದಳು. ಮತ್ತೊಂದೆಡೆ ಅವಳ ಪತಿ ಕಿಶೋರ್ ಆರೋಗ್ಯ ಸ್ಥಿತಿಯು ಹದಗೆಡಲು ಪ್ರಾರಂಭಿಸಿತು. ಅವನನ್ನು ಚೆನ್ನಾಗಿ ನೋಡಿಕೊಳ್ಳಲು ಯಾರೂ ಕೂಡ ಅವನ ಜೊತೆ ಇರಲಿಲ್ಲ. ವೈದ್ಯರು ಸಹ ಅವರಿಗೆ ಸಾಧ್ಯವಾದಷ್ಟು ಉತ್ತಮ ಚಿಕಿತ್ಸೆ ನೀಡಿದರು. ಮಾಧವಿಯ ಪತಿ ಆಸ್ಪತ್ರೆಗೆ ಏನೋ ಹೋದನು. ಆದರೆ ಅವನು ಮನೆಗೆ ಹಿಂತಿರುಗಲಿಲ್ಲ. ಅವನು ಅಲ್ಲಿಯೇ ನಿಧನರಾದರು. ಇದರಿಂದಾಗಿ ಆಸ್ಪತ್ರೆ ಸಿಬ್ಬಂದಿ ಅವರ ದೇಹವನ್ನು ಮಾಧವಿಯ ಕುಟುಂಬ ಸದಸ್ಯರಿಗೆ ಹಸ್ತಾಂತರಿಸಲಿಲ್ಲ. ಸರ್ಕಾರ ನೇಮಿಸಿದ ಪುರಸಭೆ ಸಿಬ್ಬಂದಿ ಪಿಪಿ ಕಿಟ್ಗಳನ್ನು ಧರಿಸಿ ಅವರ ಅಂತಿಮ ವಿಧಿಗಳನ್ನು ಮಾಡಿದರು. ಇದರಿಂದಾಗಿ ಮಾಧವಿ ಡಿಪ್ರೆಷನ್ಗೆ ಒಳಗಾದರು. ಅವಳ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿದ್ದವು. ಅವಳ ಪರಿಸ್ಥಿತಿ ಅವಳ ಜೀವನ ಮುಗಿದಂತೆ ಇತ್ತು. ಆದರೆ ಮಾಧವಿ ತನ್ನ ಹೆತ್ತವರ ಮುಖಗಳನ್ನು ನೋಡಿದ ನಂತರ ಧೈರ್ಯವನ್ನು ಒಟ್ಟುಗೂಡಿಸಿ ಅವರಿಗಾಗಿ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದಳು. ಸ್ವಲ್ಪ ಸಮಯ ಹೀಗೆ ಕಳೆದು ಹೋಯಿತು. ಒಂದು ದಿನ ಮಾಧವಿ ತನ್ನ ಹೆತ್ತವರೊಂದಿಗೆ ಮಾತನಾಡಿ ನನ್ನನ್ನು ನನ್ನ ಅತ್ತೆಯ ಮನೆಗೆ ಕಳುಹಿಸಿ ಎಂದು ಕೇಳಿದಳು. ಇದಕ್ಕೆ ಅವಳ ಪೋಷಕರು, ಅಮ್ಮ, ನೀನು ಒಬ್ಬಳೇ ಏನು ಮಾಡಲು ಸಾಧ್ಯ ಎಂದು ಕೇಳಿದರು. ಆದರೆ ಮಾಧವಿ, ಅಮ್ಮ, ನೀವು ಇಷ್ಟು ದಿನ ನನಗಾಗಿ ತುಂಬಾ ಮಾಡಿದ್ದೀರಿ. ಇನ್ನು ಮುಂದೆನೂ ನಾನು ನಿಮಗೆ ಹೊರೆಯಾಗಬಾರದು ಎಂದು ಹೇಳಿದಳು. ಹೀಗೆ ಎಷ್ಟೇ ಹೇಳಿದರೂ ಮಾಧವಿ ಕೇಳದಿದ್ದಾಗ ಅವಳ ಪೋಷಕರು ಮಾಧವಿಯನ್ನು ತನ್ನ ಅತ್ತೆಯ ಮನೆಗೆ ಕಳುಹಿಸಿದರು. ಅಲ್ಲಿಗೆ ಹೋದ ನಂತರ ಮಾಧವಿ ಧೂಳಿನಿಂದ ತುಂಬಿದ ತನ್ನ ಕೋಣೆಯನ್ನು ಸ್ವಚ್ಛಗೊಳಿಸಿಕೊಂಡು ಅಲ್ಲೇ ವಾಸಿಸಲು ಪ್ರಾರಂಭಿಸಿದಳು. ಅವಳು ದೃಢ ನಿರ್ಧಾರ ತೆಗೆದುಕೊಂಡಳು. ಹೇಗಾದ್ರೂ ಮಾಡಿ ಕೃಷಿ ಮಾಡಬೇಕೆಂದು ಅಂದುಕೊಂಡಳು. ಆದರೆ ಕೃಷಿಯಲ್ಲಿ ಏನು ಬೆಳೆಯಬೇಕು ಮತ್ತು ಅದನ್ನು ಹೇಗೆ ಬೆಳೆಸಬೇಕು ಎಂದು ಅವಳಿಗೆ ಗೊತ್ತಾಗುತ್ತಿಲ್ಲ. ಅವರ ಹಳ್ಳಿಯಲ್ಲಿ ಒಬ್ಬ ಯುವಕನಿದ್ದನು. ಅವನು ತನ್ನ ಕೃಷಿ ಭೂಮಿಯಲ್ಲಿ ಬಾಳೆ ತೋಟ ಮತ್ತು ಪೇರಲ ತೋಟವನ್ನು ನೆಟ್ಟಿದ್ದನು. ಆದ್ದರಿಂದ ನಾನು ಕೂಡ ಅವನಂತೆಯೇ ಏನಾದರೂ ಬೆಳೆ ಬೆಳೆಯಬೇಕೆಂದು ಅಂದುಕೊಂಡಳು. ಏಕೆಂದರೆ ಅವರ ಕೃಷಿ ಭೂಮಿಯಲ್ಲಿ ದೊಡ್ಡ ಬಾವಿ ಇದೆ. ಅದರಲ್ಲಿ ಸಾಕಷ್ಟು ನೀರು ಕೂಡ ಇತ್ತು. ಆದ್ದರಿಂದ ಒಂದು ಒಳ್ಳೆಯ ದಿನ ನೋಡಿ ಆ ಯುವಕನನ್ನು ಭೇಟಿಯಾಗಲು ಮಾಧವಿ ನಿರ್ಧರಿಸಿದಳು. ಆದ್ದರಿಂದ ಒಂದು ದಿನ ಮಾಧವಿ ಆ ಯುವಕನ ಮನೆಗೆ ಹೋದಳು. ಆದರೆ ಆ ಯುವಕ ಮನೆಯಲ್ಲಿ ಇರಲಿಲ್ಲ. ಆದ್ದರಿಂದ ಅವಳು ಅವನ ಹೆತ್ತವರೊಂದಿಗೆ ಮಾತನಾಡಿದಳು. ಆಗ ಅವರ ತಂದೆ ತಾಯಿ ಮಾತನಾಡುತ್ತಾ, ರವಿ ಈಗ ಮನೆಯಲ್ಲಿಲ್ಲಮ್ಮ, ಹೊರಗೆ ಹೋಗಿದ್ದಾನೆ. ಅವನು ಬಂದಾಗ ಅವನನ್ನು ನಿಮ್ಮ ಬಳಿಗೆ ಕಳುಹಿಸುತ್ತೇವೆ ಎಂದು ಅವರು ಹೇಳಿದರು. ಏಕೆಂದರೆ ರವಿಯ ಹೆತ್ತವರಿಗೆ ಮಾಧವಿ ಯಾರೆಂದು ತಿಳಿದಿದೆ. ಅವರು ಮಾಧವಿಯನ್ನು ಈಗ ಹೇಗಿದ್ದೀಯಮ್ಮ ಎಂದು ಪ್ರಶ್ನೆ ಕೂಡ ಮಾಡಿದ್ರು. ಅವರು ಕೂಡ ಮಾಧವಿಯ ಪತಿ ಕಿಶೋರ್ ಸತ್ತಿದ್ದಾನೆಂದು ತಿಳಿದು ತುಂಬಾ ದುಃಖಿತರಾದರು. ಇನ್ನು ಅವಳು ತನ್ನ ಮನೆಗೆ ಹಿಂತಿರುಗಿದ ನಂತರ ಸಂಜೆ 4 ಗಂಟೆ ಸುಮಾರಿಗೆ ಆ ಯುವಕ ಬೈಕಿನಲ್ಲಿ ಮಾಧವಿಯ ಮನೆಗೆ ಬಂದನು. ಆ ಸಮಯದಲ್ಲಿ ಮಾಧವಿ ಕೂಡ ಮನೆಯಲ್ಲಿದ್ದಳು. ಅವನನ್ನು ನೋಡಿ ಮಾಧವಿ ಕುರ್ಚಿ ತರಲು ಒಳಗೆ ಹೋದಳು. ಇನ್ನು ಮಾಧವಿಯ ಮನೆ ಕೂಡ ತುಂಬಾ ಸಾಮಾನ್ಯವಾಗಿತ್ತು. ಅವರ ಮನೆಯಲ್ಲಿ ಕೇವಲ 2 ಕುರ್ಚಿಗಳಿದ್ದವು. ಇನ್ನು ಮಾಧವಿ ಕುರ್ಚಿ ತಂದು ರವಿಗೆ ಕುಳಿತುಕೊಳ್ಳಲು ಹೇಳಿದಳು. ಆಕೆ ಟೀ ತಯಾರು ಮಾಡಿ 2 ಕಪ್ಗಳಲ್ಲಿ ಟೀ ತಂದು 1 ಕಪ್ ಅವನಿಗೆ ಕೊಟ್ಟು 2ನೇ ಕಪ್ ತಾನು ತೆಗೆದುಕೊಂಡು ಅವನಿಂದ ಸ್ವಲ್ಪ ದೂರದಲ್ಲಿ ಕುಳಿತು ಅವನೊಂದಿಗೆ ಮಾತನಾಡಲು ಪ್ರಾರಂಭಿಸಿದಳು.
ಆದರೆ ಮಾಧವಿಗೆ ಇದಕ್ಕೂ ಮೊದಲು ಅವನೊಂದಿಗೆ ಪರಿಚಯವಿಲ್ಲದ ಕಾರಣ ಪ್ರಾರಂಭದಲ್ಲಿ ಮಾತನಾಡಲು ಸ್ವಲ್ಪ ಕಷ್ಟವಾಯಿತು. ಆದರೆ ಆ ಯುವಕನಿಗೆ ತನ್ನ ಗಂಡನೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದರಿಂದ ಅವನು ಮಾತನಾಡುತ್ತಾ ಈ ರೀತಿಯಾಗಿ ಹೇಳಿದನು. ನಿಮ್ಮ ಗಂಡ ಒಳ್ಳೆಯ ಮನಸ್ಸಿರುವ ವ್ಯಕ್ತಿ, ನಾವಿಬ್ಬರು ಒಳ್ಳೆಯ ಸ್ನೇಹಿತರಂತೆ ಇದ್ದೆವು. ಆದರೆ ವಿಧಿಬರಹ ಏನು ಮಾಡಲು ಸಾಧ್ಯ, ನಿಮಗೆ ಹೀಗಾಗಿರುವುದು ತುಂಬಾ ದುಃಖಕರವಾಗಿದೆ ಎಂದು ಹೇಳುತ್ತಾ, ಹೌದು, ನೀವು ನಮ್ಮ ಮನೆಗೆ ಏಕೆ ಬಂದಿದ್ದೀರಿ, ನನ್ನನ್ನೇಕೆ ಬರಲು ಹೇಳಿದ್ದೀರಾ ಎಂದು ಕೇಳಿದನು. ಇದಕ್ಕೆ ಮಾಧವಿ, ನಾನು ಕೃಷಿ ಮಾಡಬೇಕೆಂದು ಅಂದುಕೊಂಡಿದ್ದೇನೆ. ನಮ್ಮ ಜಮೀನಿನಲ್ಲಿ ಬಾಳೆ ತೋಟ ಮತ್ತು ಪೇರಲ ತೋಟ ನೆಡಬೇಕು ಅಂತ ಆಸೆ. ನಿಮ್ಮ ಕೃಷಿ ಭೂಮಿಯಲ್ಲಿ ನೀವು ತೋಟ ಮಾಡಿರುವುದನ್ನು ನೋಡಿದ್ದೇನೆ. ನೀವು ತುಂಬಾ ಚೆನ್ನಾಗಿ ಕೃಷಿ ಮಾಡುತ್ತೀರಿಯೇ ಎಂದು ಹೇಳಿದಳು. ಇದರಿಂದ ರವಿ ಮುಗುಳ್ನಗುತ್ತಾ, ತಾಳ್ಮೆ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂದನು. ನಂತರ ಅವನು ಮಾತನಾಡುತ್ತಾ, ನೀವು ತೋಟ ಮಾಡುವ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದೀರಿ, ಇನ್ನು ಇದರಲ್ಲಿ ಇನ್ನೇನು ಸಮಸ್ಯೆ ಎಂದನು. ಆಗ ಮಾಧವಿ, ನನಗೆ ಕೃಷಿಯ ಬಗ್ಗೆ ಹೆಚ್ಚು ತಿಳಿದಿಲ್ಲ, ಏಕೆಂದರೆ ನನ್ನ ಗಂಡ ನನ್ನ ಜೊತೆಗಿದ್ದಾಗ ಎಲ್ಲಾ ಕೆಲಸಗಳನ್ನು ಅವರೇ ನೋಡಿಕೊಳ್ಳುತ್ತಿದ್ದರು. ಈಗ ನನ್ನ ಗಂಡ ಇಲ್ಲ, ನಾನು ಒಬ್ಬಂಟಿಯಾಗಿದ್ದೇನೆ. ಹಾಗಾಗಿ ನಾನು ಯೋಚಿಸಿದ್ದು ಏನು ಅಂದ್ರೆ, ನಾನು ಈ ಕೆಲಸ ಮಾಡಬಹುದೇ, ಎಷ್ಟು ವೆಚ್ಚವಾಗುತ್ತದೆ, ಎಷ್ಟು ಮರಗಳನ್ನು ನೆಡಬೇಕು, ಕೂಲಿಗಳು ಎಷ್ಟು ಮಂದಿ ಬೇಕಾಗುತ್ತಾರೆ, ಗೊಬ್ಬರವನ್ನು ಎಲ್ಲಿಂದ ತರಬೇಕು, ಇದನ್ನೆಲ್ಲ ದಯವಿಟ್ಟು ನನಗೆ ವಿವರವಾಗಿ ಹೇಳಿ ಎಂದು ಹೇಳಿದಳು. ಇದರಿಂದ ಅವನು ಎಲ್ಲವನ್ನೂ ವಿವರವಾಗಿ ಹೇಳಿದನು. ರವಿ ಮಾತನಾಡುತ್ತಾ, ನಾನು ಕೂಡ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದನು. ರವಿ ಕೂಡ ಒಳ್ಳೆಯ ವಯಸ್ಸಿನವನಾಗಿದ್ದನು. ಅವನು ವಯಸ್ಸಿನಲ್ಲಿ ಮಾಧವಿಗಿಂತ 1 ವರ್ಷ ದೊಡ್ಡವನಾಗಿದ್ದನು. ಅವನು ಮಾತನಾಡುತ್ತಾ, ನಿಮ್ಮ ಹೆಸರೇನು ಎಂದು ಕೇಳಿದನು. ಆಗ ಅವಳು ಮಾತನಾಡುತ್ತಾ, ನನ್ನ ಹೆಸರು ಮಾಧವಿಯೇ ಎಂದಳು. ಅಂದಿನಿಂದ ಅವನು ಅವಳನ್ನು ಮಾಧವಿಯವರೇ ಎಂದು ಕರೆಯಲು ಪ್ರಾರಂಭಿಸಿದನು. ಮಾಧವಿ ಅವನ ಸಹಾಯದಿಂದ ಕೆಲವು ಬಾಳೆ ಮತ್ತು ಪೇರಲ ಗಿಡಗಳನ್ನು ಸಹ ತಂದಳು. ಆಕೆ ಗೊಬ್ಬರವನ್ನು ಸಹ ತಂದು ತೋಟದಲ್ಲಿ ಹಾಕಿದಳು. ಮಾಧವಿ ಕೆಲವು ಮಹಿಳಾ ಕೂಲಿಗಾರರನ್ನು ಸಹ ಕರೆ ತಂದಳು. ಜೊತೆಗೆ ಅವಳು ಅವರೊಂದಿಗೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಳು. ಇನ್ನು ರವಿ BSc ಅಗ್ರಿಕಲ್ಚರಲ್ ಪೂರ್ಣಗೊಳಿಸಿದ್ದರಿಂದ ಕೃಷಿಗೆ ಸಂಬಂಧಿಸಿದ ಎಲ್ಲವನ್ನು ಮಾಧವಿಗೆ ಹೇಳಿದನು. ಮರಗಳಿಗೆ ಯಾವ ರೀತಿಯ ಔಷಧಿಗಳನ್ನು ಬಳಸಬೇಕು, ಯಾವ ರೀತಿಯ ಗೊಬ್ಬರಗಳನ್ನು ಹಾಕಬೇಕು, ಎಷ್ಟು ನೀರು ಬಳಸಬೇಕು ಇತ್ಯಾದಿ ವಿಷಯಗಳನ್ನು ರವಿ ಹೇಳಿದನು. ಹಾಗೆಯೇ ರವಿ ಸ್ವತಃವಾಗಿ ಮರಗಳಿಗೆ ಔಷಧಿಗಳು ಮತ್ತು ಗೊಬ್ಬರಗಳನ್ನು ತರುತ್ತಿದ್ದನು. ಅವನು ಒಳ್ಳೆಯ ಸ್ವಭಾವದ ವ್ಯಕ್ತಿ. ಕ್ರಮೇಣ ಅವರಿಬ್ಬರ ನಡುವೆ ಅನ್ಯೋನ್ಯತೆ ಹೆಚ್ಚಾಯಿತು. ಬಾಳೆ ಮತ್ತು ಪೇರಲ ಗಿಡಗಳು ಸಹ ಉತ್ತಮ ಸಸ್ಯಗಳಾಗಿ ಬೆಳೆದವು. ಮಾಧವಿ ಬಾಳೆ ಮತ್ತು ಪೇರಲ ತೋಟದಲ್ಲಿ ಸುತ್ತಾಡುತ್ತಿರುವಾಗ ಅವಳ ಹೃದಯವು ಸಂತೋಷದಿಂದ ತುಂಬುತ್ತಿತ್ತು. ಗಂಡನ ಮರಣದ ನಂತರ ಮುರಿದಿದ್ದ ಅವಳ ಹೃದಯವು ಈಗ ಹಠಮಾರಿ ಮತ್ತು ಕಠಿಣವಾಯಿತು. ಗಂಡನ ಸಿಹಿ ನೆನಪುಗಳೊಂದಿಗೆ ಅವಳು ಹೇಗೋ ದಿನಗಳನ್ನು ಕಳೆಯುವಲ್ಲಿ ಯಶಸ್ವಿಯಾದಳು. 10 ತಿಂಗಳ ನಂತರ ಬಾಳೆ ಗಿಡಗಳು ಫಲ ನೀಡಲು ಪ್ರಾರಂಭಿಸಿದವು. ಬಾಳೆಹಣ್ಣುಗಳು ಚೆನ್ನಾಗಿ ಬೆಳೆದವು. ಗರ್ಭಿಣಿ ಮಹಿಳೆಯ ಗರ್ಭದಲ್ಲಿ ಭ್ರೂಣವು ನಿಧಾನವಾಗಿ ಬೆಳೆಯುವಂತೆಯೇ ಬಾಳೆಹಣ್ಣುಗಳು ಸಹ ಚೆನ್ನಾಗಿ ಬೆಳೆದವು. ಮಾಧವಿಗೆ ತಿಳಿದಂತೆ ಅವಳು ಎಲ್ಲಾ ಕೃಷಿ ಕೆಲಸಗಳನ್ನು ಸ್ವತಃ ಮಾಡುತ್ತಿದ್ದಳು. ತನಗೆ ತಿಳಿದಿರುವುದೆಲ್ಲವನ್ನು ಕೆಲಸಗಾರರಿಗೆ ಹೇಳುತ್ತಿದ್ದಳು. ಅವಳು ಹೀಗೆ ಮಾಡುತ್ತಿರುವಾಗ ಒಂದು ದಿನ ಮಾಧವಿ ಬಾಳೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಬಾಳೆ ಮರದ ಮೇಲೆ ನೇತಾಡುತ್ತಿರುವ ಹಾವನ್ನು ನೋಡಿದಳು. ಅದನ್ನು ನೋಡಿದ ಮಾಧವಿ ಜೋರಾಗಿ ಕಿರುಚಲು ಪ್ರಾರಂಭಿಸಿದಳು. ರವಿ ತಕ್ಷಣ ಓಡಿ ಹೋಗಿ ಕೋಲಿನ ಸಹಾಯದಿಂದ ಹಾವನ್ನು ಅಲ್ಲಿಂದ ಓಡಿಸಿದನು. ಅವಳು ತುಂಬಾ ಹೆದರುತ್ತಿದ್ದಳು. ಆ ಸಮಯದಲ್ಲಿ ರವಿ ಬಾಳೆ ಮರಗಳಿಗೆ ಔಷಧಿ ಸಿಂಪಡಿಸಲು ಬಂದಿದ್ದನು. ಮಾಧವಿಯ ಕೂಗು ಕೇಳಿ ಅವನು ಸಿಂಪಡಿಸುವ ಯಂತ್ರವನ್ನು ನಿಲ್ಲಿಸಿ ಅಲ್ಲಿಗೆ ಓಡಿ ಹಾವನ್ನು ಅಲ್ಲಿಂದ ಓಡಿಸಿದನು. ಅವನು ಹಿಂತಿರುಗಿ ಹೋಗಿ ಎಲ್ಲಾ ಔಷಧಿಗಳನ್ನು ಸಿಂಪಡಿಸಿ ಮತ್ತೆ ಮಾಧವಿಯ ಬಳಿಗೆ ಬಂದನು. ನಂತರ ಮಾಧವಿ ಹಾವನ್ನು ಅಲ್ಲಿಂದ ಓಡಿಸಿದ್ದಕ್ಕೆ ರವಿಗೆ ಕೃತಜ್ಞತೆ ಹೇಳಿದಳು. ಆಗ ರವಿ, ಇದರಲ್ಲಿ ಕೃತಜ್ಞತೆ ಹೇಳುವುದಕ್ಕೆ ಏನಿದೆ, ಇದೆಲ್ಲ ಹೊಲದ ಕೆಲಸಗಳಲ್ಲಿ ಮಾಮೂಲಿ ಎಂದನು. ಆದರೆ ಮಾಧವಿ, ನೀವು ನಿಜವಾಗಿಯೂ ನನ್ನ ಭಯವನ್ನು ಹೋಗಲಾಡಿಸಿದ್ದೀರಿ. ಅದಕ್ಕಾಗಿಯೇ ನಿಮಗೆ ಕೃತಜ್ಞತೆ ಹೇಳುವುದು ನನ್ನ ಧರ್ಮ ಎಂದಳು. ಇನ್ನು ರವಿ ಅಲ್ಲಿಂದ ಹೊರಟು ಒಂದು ಮರದ ಕೆಳಗೆ ಕುಳಿತಿದ್ದ. ಆಗ ಸಮಯ 1 ಗಂಟೆಯಾಗಿತ್ತು. ಊಟದ ಸಮಯವಾಗಿದ್ದರಿಂದ ಮಾಧವಿ ಮನೆಯಿಂದ ರೊಟ್ಟಿಯನ್ನು ತಂದಿದ್ದಳು. ಅದನ್ನು ರವಿಗೆ ತಿನ್ನಲು ಕರೆದಳು. ಆದರೆ ರವಿ, ಈಗ ಬೇಡರಿ, ನಾನು ಈಗ ತಿನ್ನುತ್ತಾ ಕುಳಿತರೆ ನನ್ನ ಸಮಯ ವ್ಯರ್ಥವಾಗುತ್ತದೆ. ನಾನು ಬಂದ ಕೆಲಸವನ್ನು ಬೇಗ ಮುಗಿಸಬೇಕು ಎಂದು ಹೇಳಿದನು. ಆದರೆ ಮಾಧವಿ ಒತ್ತಾಯಿಸುತ್ತಾ, ಇವತ್ತು ನೀವು ರೊಟ್ಟಿ ತಿನ್ನದೆ ನೀವು ಇಲ್ಲಿಂದ ಹೋಗುವ ಪ್ರಸಂಗವೇ ಇಲ್ಲ ಎಂದು ಮಾಧವಿ ಕ್ಯಾರಿಯರ್ ಓಪನ್ ಮಾಡಿದಳು. ಆತನಿಗೆ ಚೆಂಬಿನಲ್ಲಿ ಬಾವಿಯಿಂದ ತಂದ ನೀರನ್ನು ಕೊಟ್ಟಳು. ಆ ನೀರಿನಿಂದ ಕೈಯನ್ನು ತೊಳೆದುಕೊಂಡು ಮಾಧವಿ ಜೊತೆ ರೊಟ್ಟಿ ತಿನ್ನಲು ಕುಳಿತನು. ಅದರೊಂದಿಗೆ ಮಾಧವಿ ಟಿಫಿನ್ ಬಾಕ್ಸ್ನಲ್ಲಿ ಸ್ವಲ್ಪ ಪಲ್ಯ ಹಾಕಿ ಅವನಿಗೆ ತಿನ್ನಲು 2 ರೊಟ್ಟಿಗಳನ್ನು ಕೊಟ್ಟಳು. ಹಾಗೆಯೇ ಅವಳು ಕೂಡ ಅವನೊಂದಿಗೆ ರೊಟ್ಟಿ ತಿನ್ನಲು ಪ್ರಾರಂಭಿಸಿದಳು. ರವಿ ಅವಳೊಂದಿಗೆ ಸಂತೋಷದಿಂದ ತಿನ್ನಲು ಪ್ರಾರಂಭಿಸಿದನು. ಆಗ ಮಾಧವಿ ಆಲೋಚನೆಗಳಲ್ಲಿ ಸಿಲುಕಿದಳು. ಅವಳು ತನ್ನ ಗಂಡನೊಂದಿಗೆ ಇದ್ದಾಗ ಅವಳು ಸಾಂದರ್ಭಿಕವಾಗಿ ಹೊಲಕ್ಕೆ ಬರುತ್ತಿದ್ದಳು. ಮಾಧವಿ ಮತ್ತು ಅವಳ ಪತಿ ಕಿಶೋರ್ ಮರದ ಕೆಳಗೆ ಕುಳಿತು ಒಟ್ಟಿಗೆ ಊಟ ಮಾಡುತ್ತಿದ್ದರು.
ಆ ಘಟನೆಯನ್ನು ನೆನಪಿಸಿಕೊಂಡು ಮಾಧವಿಯ ಕಣ್ಣಲ್ಲಿ ನೀರು ಬಂತು. ಆದರೆ ಮಾಧವಿ ತನ್ನನ್ನು ತಾನು ನಿಯಂತ್ರಿಸಿಕೊಂಡಳು. ಈ ರೀತಿ ರೊಟ್ಟಿ ತಿನ್ನುತ್ತಾ ಅವರು ಪರಸ್ಪರರ ಕಣ್ಣುಗಳನ್ನು ನೋಡಿಕೊಂಡು ಊಟ ಮಾಡಿದರು. ನಿಜ ಹೇಳಬೇಕೆಂದರೆ ಮಾಧವಿಗೆ ರವಿ ತುಂಬಾ ಇಷ್ಟವಾಗಿದ್ದ. ಅವಳು ಕೇಳಿದಾಗಲೆಲ್ಲ ಅವನು ಅವಳಿಗೆ ಸಹಾಯ ಮಾಡುತ್ತಿದ್ದನು. ಅವಳ ಭಯವನ್ನು ಹೋಗಲಾಡಿಸಿದ್ದನು. ತೋಟದ ಕೆಲಸದಲ್ಲೂ ಕೂಡ ಅವಳನ್ನು ಹುಡುಕಿಕೊಂಡು ಅವನು ಓಡಿ ಬರುತ್ತಿದ್ದನು. ಇನ್ನು ತಿನ್ನುವುದು ಮುಗಿದ ನಂತರ ರವಿ, ಬನ್ನಿ ತೋಟಕ್ಕೆ ಹೋಗಿ ಬಾಳೆ ಗೊಂಚಲುಗಳು ಹೇಗೆ ಹಣ್ಣಾಗಿವೆ ಎಂದು ನೋಡೋಣ ಎಂದು ಹೇಳಿದನು. ಆದ್ದರಿಂದ ಅವರಿಬ್ಬರೂ ಒಟ್ಟಿಗೆ ಬಾಳೆ ತೋಟದಲ್ಲಿ ಸುತ್ತಾಡಲು ಪ್ರಾರಂಭಿಸಿದರು. ಬಾಳೆಹಣ್ಣುಗಳು ಸಹ ತುಂಬಾ ದೊಡ್ಡದಾಗಿ ಹಣ್ಣಾಗಿದ್ದವು. ರವಿಯೊಂದಿಗೆ ತೋಟದಲ್ಲಿ ಸುತ್ತಾಡುತ್ತಿರುವಾಗ ಮಾಧವಿಯ ಮನಸ್ಸಿನಲ್ಲಿ ಏನೋ ಅಪರಿಚಿತ ಗೊಂದಲ ಪ್ರಾರಂಭವಾಯಿತು. ಅವಳು ತುಂಬಾ ಸಂತೋಷಪಟ್ಟಳು. ಬಾಳೆಹಣ್ಣುಗಳು ಸಹ ಚೆನ್ನಾಗಿ ಹಣ್ಣಾಗಿದ್ದರಿಂದ ರವಿ ಈ ರೀತಿ ಹೇಳಿದನು, ಮಾಧವಿ, ನಿನ್ನ ಕಠಿಣ ಪರಿಶ್ರಮ ವ್ಯರ್ಥವಾಗಲಿಲ್ಲ. ಈಗ ಮಾರುಕಟ್ಟೆಯಲ್ಲಿ ಬಾಳೆಹಣ್ಣಿಗೆ ಒಳ್ಳೆಯ ಬೇಡಿಕೆ ಇದೆ. ಬಾಳೆಹಣ್ಣುಗಳನ್ನು ಇನ್ನೊಂದು 20 ದಿನಗಳಲ್ಲಿ ವ್ಯಾಪಾರಿಗೆ ನೀಡಬಹುದು ಎಂದು ಹೇಳಿದನು. ಈ ಮಾತನ್ನು ಕೇಳಿದ ಮಾಧವಿ ತುಂಬಾ ಸಂತೋಷಪಟ್ಟಳು. ತೋಟದಲ್ಲಿ ಸುತ್ತಾಡುತ್ತಿದ್ದಾಗಲೂ ಮಾಧವಿ ಸ್ವಲ್ಪ ಅಪರಿಚಿತ ಸಂತೋಷವನ್ನು ಅನುಭವಿಸುತ್ತಿದ್ದಳು. ಅಲ್ಲದೆ ರವಿ ಮಾಧವಿಯನ್ನು ಆಗಾಗ ಕಳ್ಳ ನೋಟದಲ್ಲಿ ನೋಡುತ್ತಲೇ ಇದ್ದನು. ಗಮನಿಸಿದ ಮಾಧವಿ ನೋಡಿಲ್ಲದವಳಂತೆ ನಟಿಸುತ್ತಿದ್ದಳು. ಏಕೆಂದರೆ ಅವನು ಒಳ್ಳೆಯ ವಯಸ್ಸಿನವನಾಗಿದ್ದನು. ಆದರೆ ವಿಧವೆಯಾಗಿದ್ದ ಮಾಧವಿ ಅವನನ್ನು ನೋಡುವುದು ಸರಿಯಲ್ಲ ಎಂದು ಭಾವಿಸಿ ಅವನಿಂದ ದೂರ ನಡೆಯಲು ಪ್ರಾರಂಭಿಸಿದಳು. ಹೀಗೆ ತೋಟದಲ್ಲಿ ತುಂಬಾ ದೂರ ನಡೆದ ನಂತರ ಇಬ್ಬರೂ ತುಂಬಾ ದಣಿದಿದ್ದರು. ಇದರಿಂದಾಗಿ ಇಬ್ಬರೂ ಬಾಳೆ ಮರದ ಬುಡದ ಬಳಿ ಸ್ವಲ್ಪ ಹೊತ್ತು ನಿಂತರು. ಅಷ್ಟರಲ್ಲಿ ಆಕಾಶದಲ್ಲಿ ಮೋಡಗಳು ಒಟ್ಟುಗೂಡಿದವು. ಇದ್ದಕ್ಕಿದ್ದಂತೆ ಭಾರೀ ಮಳೆಯಾಗಲು ಪ್ರಾರಂಭಿಸಿತು. ಮಳೆಯಲ್ಲಿ ನೆನೆಯುವುದನ್ನು ತಪ್ಪಿಸಲು ಮಾಧವಿ ಮತ್ತೊಂದು ಬಾಳೆ ಮರದ ಕೆಳಗೆ ಹೋಗಿ ಅಲ್ಲಿ ನಿಂತಳು. ಹಾಗಿದ್ದರೂ ಮಾಧವಿಯ ದೇಹದ ಮೇಲೆ ಸ್ವಲ್ಪ ಮಳೆ ಬೀಳಲು ಪ್ರಾರಂಭಿಸಿತು. ಬಾಳೆ ಮರದಿಂದ ಬೀಳುವ ದೊಡ್ಡ ಹನಿಗಳು ಮುತ್ತುಗಳಂತೆ ಬಿಳಿ ಮತ್ತು ಸ್ವಚ್ಛವಾಗಿದ್ದವು. ಅಲ್ಲಿನ ವಾತಾವರಣ ಈಗ ನೋಡಲು ತುಂಬಾ ಚೆನ್ನಾಗಿತ್ತು. ಮತ್ತೊಂದೆಡೆ ಅವನ ಪಕ್ಕದಲ್ಲಿ ನಿಂತಿದ್ದ ರವಿ 2-3 ದೊಡ್ಡ ಬಾಳೆ ಎಲೆಗಳನ್ನು ಕತ್ತರಿಸಿ ಮಾಧವಿಯ ತಲೆಯ ಮೇಲೆ ಛತ್ರಿಯಂತೆ ಇಟ್ಟನು. ಮಳೆಯಿಂದ ಮಾಧವಿಯನ್ನು ರಕ್ಷಿಸಲು ಪ್ರಯತ್ನಿಸುತ್ತಾ ಅವನು ಅವಳ ಹತ್ತಿರ ನಿಂತನು. ಅವನು ಸ್ವಲ್ಪ ಎತ್ತರವಾಗಿದ್ದನು. ಅವನು ಮಾಧವಿಯ ಎದುರು ನಿಂತಿದ್ದರಿಂದ ಅವನ ದೇಹ ಮತ್ತು ಅವನು ಕೈಯಲ್ಲಿ ಹಿಡಿದಿದ್ದ ಬಾಳೆ ಎಲೆಗಳಿಂದಾಗಿ ಮಳೆಹನಿಗಳು ಮಾಧವಿಯ ದೇಹದ ಮೇಲೆ ಬೀಳಲಿಲ್ಲ. ಅವನ ಮುಖ ಮತ್ತು ಮಾಧವಿಯ ಮುಖವು ತುಂಬಾ ಹತ್ತಿರದಲ್ಲಿತ್ತು. ನಿಧಾನವಾಗಿ ಅವನ ಮುಖ ಮಾಧವಿಯ ಕಡೆಗೆ ಬರಲು ಪ್ರಾರಂಭಿಸಿತು. ಅರಿವಿಲ್ಲದೆ ಮಾಧವಿಯ ಕಣ್ಣುಗಳು ಇದ್ದಕ್ಕಿದ್ದಂತೆ ಮುಚ್ಚಿದವು. ಅವನು ಮಾಧವಿಯ ಹಣೆಯ ಮೇಲೆ ನಿಧಾನವಾಗಿ ಮುತ್ತಿಟ್ಟನು. ಆ ಕ್ಷಣ ಮಾಧವಿಗೆ ತುಂಬಾ ಹಿತವೆನಿಸಿತು. ಸ್ವಲ್ಪ ಸಮಯದ ನಂತರ ಮಳೆ ನಿಂತಿತು. ಮುಜುಗರದಿಂದ ಮಾಧವಿ ರವಿಯ ಕಡೆ ನೋಡಲು ಸಾಧ್ಯವಾಗಲಿಲ್ಲ. ಸಂಜೆ ಮನೆಗೆ ಹಿಂದಿರುಗಿದ ನಂತರ ಮಾಧವಿ ಆ ದೃಶ್ಯವನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಲು ಪ್ರಾರಂಭಿಸಿದಳು. ಅವನ ಮುಖ ಮತ್ತು ಅವನ ತುಟಿಗಳ ಸ್ಪರ್ಶ ಮಾಧವಿಯ ಕಣ್ಣುಗಳ ಮುಂದೆ ಮತ್ತೆ ಮತ್ತೆ ಚಲಿಸಲು ಪ್ರಾರಂಭಿಸಿತು. ಕೆಲವು ದಿನಗಳ ನಂತರ ಕೊನೆಗೆ ಬಾಳೆಹಣ್ಣುಗಳನ್ನು ಕೊಯ್ಲು ಮಾಡುವ ಸಮಯ ಬಂದಿತು. ಒಂದು ದಿನ ರವಿ ಬಾಳೆಹಣ್ಣುಗಳನ್ನು ಖರೀದಿಸುವ ವ್ಯಾಪಾರಿಯೊಂದಿಗೆ ತೋಟಕ್ಕೆ ಬಂದನು. ಅಲ್ಲದೆ ಬಾಳೆಹಣ್ಣುಗಳಿಗೆ ಉತ್ತಮ ಬೆಲೆ ಸಿಕ್ಕಿತು. ಎಲ್ಲಾ ಬಾಳೆಹಣ್ಣುಗಳು ಮಾರಾಟವಾದವು. ಮಾಧವಿಗೆ ದೊಡ್ಡ ಮೊತ್ತದ ಹಣ ಸಿಕ್ಕಿತು. ಕೃಷಿಯಿಂದ ಇಷ್ಟೊಂದು ದೊಡ್ಡ ಮೊತ್ತದ ಹಣ ಬರುವುದನ್ನು ಮಾಧವಿ ಎಂದಿಗೂ ನೋಡಿರಲಿಲ್ಲ. ರವಿ ಕೂಡ ಮಾಧವಿಯನ್ನು ತುಂಬಾ ಹೊಗಳಿದನು. ಕೃಷಿಯಲ್ಲಿ ನೀನು ಮಾಡಿದಷ್ಟು ಕೆಲಸವನ್ನು ಬೇರೆ ಯಾವ ಒಳ್ಳೆಯ ರೈತನಿಗೂ ಸಾಧ್ಯವಿಲ್ಲ ಎಂದು ಹೇಳಿದನು. ಈ ಮಾತುಗಳನ್ನು ಕೇಳಿ ಮಾಧವಿಗೆ ಅವನ ಮೇಲಿನ ಗೌರವ ಹೆಚ್ಚಾಯಿತು. ನಿನ್ನ ಸಹಾಯವಿಲ್ಲದೆ ಇದೆಲ್ಲವೂ ಆಗುತ್ತಿರಲಿಲ್ಲ ರವಿ, ನೀನು ನನ್ನ ಜೊತೆ ನಿಂತಿದ್ದರಿಂದ ಇದೆಲ್ಲವೂ ಸಾಧ್ಯವಾಯಿತು ಎಂದು ಮಾಧವಿ ಹೇಳಿದಳು. ಮತ್ತೊಂದೆಡೆ ಪೇರಲ ಮರಗಳಲ್ಲಿ ಒಳ್ಳೆಯ ಮೊಗ್ಗುಗಳು ಸಹ ಕಾಣುತ್ತಿದ್ದವು. ಪೇರಲಗಳು ಸಹ ಚೆನ್ನಾಗಿ ಬೆಳೆದು ಕೊಯ್ಲಿಗೆ ಸಿದ್ಧವಾಗಿದ್ದವು. ಈಗ ಮಾಧವಿಗೆ ಒಳ್ಳೆಯ ದಿನಗಳು. ಇದೆಲ್ಲವೂ ರವಿಯ ಸಹಾಯದಿಂದ ಮಾತ್ರ ಸಾಧ್ಯವಾಯಿತು. ಇದರೊಂದಿಗೆ ಮಾಧವಿ ಒಂದು ನಿರ್ಧಾರ ತೆಗೆದುಕೊಂಡಳು. ರವಿ ಅವಳಿಗೆ ತುಂಬಾ ಸಹಾಯ ಮಾಡಿದ್ದರಿಂದ ಈಗ ಅವಳು ಅವನಿಗೆ ಏನಾದರೂ ಖರೀದಿಸಬೇಕೆಂದು ಭಾವಿಸಿದಳು. ಆದ್ದರಿಂದ ಮಾಧವಿ ಸಿಟಿಯಲ್ಲಿರುವ ವಾಚ್ ಶೋರೂಮ್ಗೆ ಹೋಗಿ ಅವನಿಗೆ ಒಳ್ಳೆಯ ವಾಚ್ ಖರೀದಿಸಿದಳು. ನಂತರ ಒಂದು ದಿನ ಮಾಧವಿ ರವಿಯನ್ನು ತನ್ನ ಮನೆಗೆ ಊಟಕ್ಕೆ ಆಹ್ವಾನಿಸಿದಳು. ಮಾಧವಿ ಅವನಿಗೆ ರುಚಿಕರವಾದ ಭಕ್ಷ್ಯಗಳನ್ನು ಬೇಯಿಸಿದಳು. ಅವನು ಮಧ್ಯಾಹ್ನ 1:15ಕ್ಕೆ ಮಾಧವಿಯ ಮನೆಗೆ ಬಂದನು. ಮಾಧವಿ ಅವನಿಗೆ ಕುಡಿಯಲು ನೀರು ಕೊಟ್ಟಳು. ಅವನು ಒಳಗೆ ಬಂದ ನಂತರ ಅವಳು ಅವನಿಗೆ ಚಾಪೆ ಹಾಕಿದಳು. ಅವಳು ಅವನಿಗೆ ಒಂದು ತಟ್ಟೆಯಲ್ಲಿ ಆಹಾರವನ್ನು ಸಹ ಬಡಿಸಿದಳು. ಆದರೆ ರವಿಗೆ ಒಬ್ಬಂಟಿಯಾಗಿ ಊಟ ಮಾಡಲು ಇಷ್ಟವಿರಲಿಲ್ಲ. ಆದ್ದರಿಂದ ಅವರಿಬ್ಬರೂ ಒಟ್ಟಿಗೆ ಊಟ ಮಾಡಿದರು. ಮಾಧವಿ ರವಿಗಾಗಿ ತಯಾರಿಸಿದ ಅಡುಗೆ ಅವನಿಗೆ ತುಂಬಾ ಇಷ್ಟವಾಯಿತು. ಊಟ ಮಾಡಿದ ನಂತರ ಇಬ್ಬರೂ ಸ್ವಲ್ಪ ಹೊತ್ತು ಮಾತನಾಡುತ್ತಿದ್ದರು. ನಂತರ ರವಿ ತನ್ನೊಂದಿಗೆ ತಂದಿದ್ದ ಒಂದು ಸಣ್ಣ ಕವರ್ ಅನ್ನು ಮಾಧವಿಗೆ ಕೊಟ್ಟನು. ಆಗ ಮಾಧವಿ, ಇದು ಏನು ರವಿ ಎಂದು ಕೇಳಿದಳು. ರವಿ, ನೀನು ಅದನ್ನು ತೆರೆದು ನೋಡುವೆ ಎಂದು ಹೇಳಿದನು. ಮಾಧವಿ ಕವರ್ ತೆರೆದಾಗ ಒಳಗೆ ಒಂದು ಸುಂದರವಾದ ರೇಷ್ಮೆ ಸೀರೆಯನ್ನು ನೋಡಿದಳು.
ಅದನ್ನು ನೋಡಿದ ಮಾಧವಿಗೆ ಅಳುವನ್ನು ತಡೆಯಲಾಗಲಿಲ್ಲ. ಅವಳು ಕಣ್ಣೀರಿನೊಂದಿಗೆ ಮನೆಯೊಳಗೆ ಹೋಗಿ ಕಬೋರ್ಡ್ನಿಂದ ಕನ್ನಡಿಯನ್ನು ತೆಗೆದು ನೋಡಿದಳು. ಅವಳು ಅಳುತ್ತಾ ಅಳುತ್ತಾ ರವಿ ತಂದಿದ್ದ ಹೊಸ ಸೀರೆಯನ್ನು ಕಟ್ಟಿಕೊಂಡಳು. ನಂತರ ಅವಳು ಕಬೋರ್ಡ್ ತೆರೆದು ರವಿಗಾಗಿ ತಂದಿದ್ದ ಕೈಗಡಿಯಾರವನ್ನು ತೆಗೆದಳು. ಅವಳು ಹೊಸ ಸೀರೆಯನ್ನು ಧರಿಸಿ ರವಿಯ ಮುಂದೆ ನಿಂತಳು. ರವಿ ಅವಳನ್ನು ಮೇಲಿನಿಂದ ಕೆಳಕ್ಕೆ ನೋಡುತ್ತಲೇ ಇದ್ದನು. ಮಾಧವಿ ಆ ಸೀರೆಯಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಮಾಧವಿ ಅವನ ಮುಂದೆ ಹೋಗಿ ರವಿಗೆ ನಿನ್ನ ಕೈ ಚಾಚುವೆ ಎಂದು ಹೇಳಿದಳು. ಅವನು ತನ್ನ ಕೈ ಚಾಚಿದನು. ಮಾಧವಿ ತನಗಾಗಿ ತಂದಿದ್ದ ಗಡಿಯಾರವನ್ನು ಅವನ ಕೈಯಲ್ಲಿ ಇಟ್ಟಳು. ಇದರಿಂದ ರವಿ ಕೂಡ ಭಾವುಕನಾದನು. ಅವನು ಗಡಿಯಾರ ತೆರೆದು ಮಾಧವಿಯತ್ತ ಒಮ್ಮೆ ಹಿಂತಿರುಗಿ ನೋಡಿದನು. ಅವನು ಭಾವುಕನಾಗಿ ಮಾಧವಿಯನ್ನು ಅಪ್ಪಿಕೊಂಡು ಅಳಲು ಪ್ರಾರಂಭಿಸಿದನು. ಮಾಧವಿಯು ಅಳಲು ಪ್ರಾರಂಭಿಸಿದಳು. ರವಿಯ ಮುಖ ನಿಧಾನವಾಗಿ ಮಾಧವಿಯ ಮುಖದ ಕಡೆಗೆ ಚಲಿಸಿತು. ಈ ಬಾರಿ ಮಾಧವಿ ಕಣ್ಣು ಮುಚ್ಚಲಿಲ್ಲ. ಅವಳು ಅವನ ಕಣ್ಣುಗಳನ್ನು ನೋಡುತ್ತಲೇ ಇದ್ದಳು. ಅವನು ನಿಧಾನವಾಗಿ ಮಾಧವಿಯ ಕೆನ್ನೆಗೆ ಮುತ್ತಿಟ್ಟಳು. ಅವಳು ಅವನ ಕೆನ್ನೆಗೂ ಮುತ್ತಿಟ್ಟಳು. ಇಬ್ಬರೂ ಪರಸ್ಪರ ಪ್ರೀತಿಸುತ್ತಿದ್ದರು. ಇಬ್ಬರೂ ಪರಸ್ಪರ ಪ್ರೀತಿಯನ್ನು ಸುರಿಸಲಾರಂಭಿಸಿದರು. ಅವರ ಪ್ರೀತಿ ಈಗ ಭಾವನೆಗಳನ್ನು ಮೀರಿ ದೇಹಗಳನ್ನು ಮೀರಿತ್ತು. ಅವರಿಬ್ಬರು ಒಟ್ಟಿಗೆ ಆ ಸಿಹಿ ಕ್ಷಣಗಳನ್ನು ಪೂರ್ಣವಾಗಿ ಆನಂದಿಸಿದರು. ಆ ಕ್ಷಣದ ನಂತರ ಇಬ್ಬರೂ ಪರಸ್ಪರ ಸಾಂತ್ವನ ಮತ್ತು ಸಂತೋಷವನ್ನು ಕಂಡುಕೊಂಡರು. ಸ್ವಲ್ಪ ಸಮಯದ ನಂತರ ರವಿ ಏನೂ ಹೇಳದೆ ಹೊರಟು ಹೋದನು. ಮಾಧವಿಗೂ ಏನೂ ಹೇಳಲಾಗಲಿಲ್ಲ. ಮೌನ ಇಬ್ಬರನ್ನು ಆವರಿಸಿತು. 3 ದಿನಗಳ ನಂತರ ರವಿ ತನ್ನ ಹೆತ್ತವರೊಂದಿಗೆ ಮಾಧವಿಯ ಮನೆಯನ್ನು ತಲುಪಿದನು. ಅವನು ತನ್ನ ಹೆತ್ತವರನ್ನು ಅಲ್ಲಿಗೆ ಕರೆ ತರುವ ಬಗ್ಗೆ ಮಾಧವಿಗೆ ಏನನ್ನೂ ಹೇಳಲಿಲ್ಲ. ಮಾಧವಿಗೆ ಏನು ಮಾಡಬೇಕೆಂದು ತಿಳಿದಿರಲಿಲ್ಲ. ಅವನು ತನ್ನ ಹೆತ್ತವರನ್ನು ಏಕೆ ಕರೆದುಕೊಂಡು ಬಂದಿದ್ದಾನೆಂದು ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ರವಿ ಈಗಾಗಲೇ ತನ್ನ ಹೆತ್ತವರಿಗೆ ಸತ್ಯವನ್ನು ಹೇಳಿದ್ದನು. ಅವನು ಅವಳನ್ನು ಮದುವೆಯಾಗಲು ಬಯಸಿದ್ದನು. ತಾನು ಅವಳನ್ನು ತುಂಬಾ ಪ್ರೀತಿಸುತ್ತೇನೆಂದು ಅವರಿಗೆ ಹೇಳಿದನು. ಇದನ್ನು ಕೇಳಿದ ರವಿಯ ಹೆತ್ತವರು ಆರಂಭದಲ್ಲಿ ಅದನ್ನು ತಿರಸ್ಕರಿಸಿದರೂ ಮಗನ ಮೇಲಿನ ಪ್ರೀತಿಯನ್ನು ಸಹಿಸಲಾರದೆ ಮಾಧವಿಯೊಂದಿಗೆ ರವಿಯ ಮದುವೆಗೆ ಒಪ್ಪಿಕೊಂಡರು. ಏಕೆಂದರೆ ಮಾಧವಿ ಯಾವ ರೀತಿಯ ಹುಡುಗಿ ಎಂದು ಅವರಿಗೂ ತಿಳಿದಿತ್ತು. ರವಿಯ ಬಾಯಿಂದ ಇದನ್ನು ಕೇಳಿ ಅವನ ಹೆತ್ತವರು ಮಾಧವಿಯೊಂದಿಗೆ ಮಾತನಾಡಲು ಬಂದರು. ಅವರು, ಅಮ್ಮ ಮಾಧವಿ, ನಮ್ಮ ರವಿ ನಿನ್ನನ್ನು ತುಂಬಾ ಇಷ್ಟಪಡುತ್ತಾನೆ ಎಂದು ಕೇಳಿದರು. ಆದರೆ ಮಾಧವಿಗೆ ಏನು ಹೇಳಬೇಕೆಂದು ತಿಳಿಯುತ್ತಿಲ್ಲ. ಅವಳು ಆಘಾತಕ್ಕೊಳಗಾಗಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು. ಏಕೆಂದರೆ ಅವಳು ತನ್ನ ಜೀವನದಲ್ಲಿ ಕಠಿಣ ಸಮಯವನ್ನು ಹೊಂದಿದ್ದಾಗ ರವಿ ಅವಳನ್ನು ಬಲವಾಗಿ ಬೆಂಬಲಿಸಿದ್ದನು. ಅವಳು ಉತ್ತಮ ಸ್ಥಿತಿಯಲ್ಲಿಲ್ಲದಿದ್ದಾಗ ಅವಳನ್ನು ಬೆಂಬಲಿಸಿದ್ದನು. ಅವಳು ಬಾಳೆ ತೋಟವನ್ನು ನೆಡಲು ಯೋಚಿಸಿದ ಸಮಯದಿಂದ ಬಾಳೆಹಣ್ಣುಗಳನ್ನು ಕೊಯ್ಲು ಮಾಡಿ ಹಣ ಗಳಿಸುವವರೆಗೆ ಅವನು ಅವಳೊಂದಿಗೆ ನಿಂತನು. ಅವನು ಅವಳ ಒಳ್ಳೆಯದು ಕೆಟ್ಟದ್ದನ್ನು ನೋಡಿಕೊಂಡನು. ಅವಳಿಗೆ ತುಂಬಾ ಸಹಾಯ ಮಾಡಿದ್ದನು. ಅವಳು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿದಾಗಲೂ ಅವನು ಅವಳೊಂದಿಗೆ ನಿಂತನು. ಆಗ ಮಾಧವಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಮಾತನಾಡುತ್ತಾ, ನೋಡು, ನಿನಗೆ ಇದರ ಬಗ್ಗೆ ತಿಳಿದಿದೆ. ನಾನು ಮೊದಲೇ ಮದುವೆಯಾಗಿದ್ದೆ. ಇದಲ್ಲದೆ ನಾನು ವಿಧವೆ. ನೀನು ನನ್ನನ್ನು ಸ್ವೀಕರಿಸುತ್ತೀಯಾ ಎಂದು ಕೇಳಿದಳು. ಈ ಮಾತುಗಳನ್ನು ಕೇಳಿದ ರವಿಯ ಪೋಷಕರು, ನಿನ್ನನ್ನು ಏಕೆ ಸ್ವೀಕರಿಸುವುದಿಲ್ಲ? ನಿನ್ನಂತಹ ಸುಂದರಿ, ಬುದ್ಧಿವಂತಿಯಾದ ಹುಡುಗಿ ನಮ್ಮ ಸೊಸೆಯಾಗಿ ನಮ್ಮ ಬಳಿಗೆ ಬರುವುದು ನಮ್ಮ ಅದೃಷ್ಟ. ನಮ್ಮ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಅದೃಷ್ಟ ಇನ್ನೇನು ಇರಲು ಸಾಧ್ಯ ಎಂದು ಹೇಳಿದರು. ಮಾಧವಿಯ ಹೃದಯ ಸಂತೋಷದಿಂದ ತುಂಬಿತ್ತು. ಕೆಲವು ದಿನಗಳ ನಂತರ ರವಿ ಮತ್ತು ಮಾಧವಿ ಸರಳ ರೀತಿಯಲ್ಲಿ ವಿವಾಹವಾದರು. ಅದು ಸರಳವಾಗಿದ್ದರೂ ಅದು ಭಾವನಾತ್ಮಕ ಮತ್ತು ಸುಂದರವಾದ ವಿವಾಹವಾಗಿತ್ತು. ಈಗ ಮಾಧವಿ ಕೂಡ ರವಿಯೊಂದಿಗೆ ಅವನ ಭೂಮಿಯನ್ನು ಕೃಷಿ ಮಾಡಲು ಸೇರಿಕೊಂಡಳು. ಏಕೆಂದರೆ ಈಗ ಮಾಧವಿಗೂ ಕೃಷಿಯಲ್ಲಿ ಉತ್ತಮ ಅನುಭವವಿತ್ತು. ಅವರಿಬ್ಬರು ಪರಸ್ಪರ ಸಂತೋಷದಿಂದ ಕೃಷಿ ಮಾಡಲು ಪ್ರಾರಂಭಿಸಿದರು. ಈಗ ಅವರ ಜೀವನ ಈಗ ಸ್ಥಿರವಾಗಿದೆ. ಫ್ರೆಂಡ್ಸ್, ಕೆಲವೊಮ್ಮೆ ಜೀವನವು ನಮ್ಮನ್ನು ತುಂಡು ಮಾಡುತ್ತದೆ. ಆದರೆ ಆ ತುಣುಕುಗಳೊಂದಿಗೂ ಸಹ ಹೊಸ ಚಿತ್ರ ರೂಪುಗೊಳ್ಳುತ್ತದೆ. ಗಂಡನ ಮರಣದ ನಂತರ ಮಾಧವಿಯ ಜೀವನವು ಸಂಪೂರ್ಣವಾಗಿ ಛಿದ್ರವಾಯಿತು. ಆದರೆ ಅವಳು ಮತ್ತೆ ಹೊಸ ಜೀವನವನ್ನು ಪ್ರಾರಂಭಿಸಿದಳು. ಕಷ್ಟದ ಸಂದರ್ಭಗಳಲ್ಲಿ ಅವಳಿಗೆ ರವಿಯ ಸ್ನೇಹ ಸಿಕ್ಕಿತು. ಪ್ರೀತಿಯೂ ಅರಳಿತು. ಸಮಾಜದ ಕಷ್ಟಗಳನ್ನು ಎದುರಿಸುತ್ತಾ ಅವಳು ತನ್ನನ್ನು ತಾನು ಒಪ್ಪಿಕೊಂಡು ತನ್ನ ನಿರ್ಧಾರವನ್ನು ತೆಗೆದುಕೊಂಡಳು. ಆದರೆ ಇಲ್ಲಿ ಉದ್ಭವಿಸುವ ಪ್ರಶ್ನೆ ಎಂದರೆ, ವಿಧವೆಯೊಬ್ಬಳು ಮರುಮದುವೆಯಾಗಲು ಸಾಧ್ಯವೇ? ಆದರೆ ಪ್ರೀತಿ ಮೊದಲ ಬಾರಿಗೆ ಮಾತ್ರ ಶುದ್ಧವಾಗಿದೆಯೇ? ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡೋ ಮೂಲಕ ಹಂಚಿಕೊಳ್ಳಿ. ಫ್ರೆಂಡ್ಸ್, ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್.